ಎಸ್, ಏನು ಹೇಳ್ತಾ ಇದೆ ಕ್ವೆಶನ್ ನೋಡಿ. ಫೈಂಡ್ ದ ಎಲ್ ಸಿ ಎಮ್ ಆ್ಯಂಡ್ ಎಚ್ ಸಿ ಎಫ್ ಆಫ್ ದಿ ಫಾಲೋವಿಂಗ್ ಪೇರ್ಸ್ ಆಫ್ ಇಂಟೀಜರ್ಸ್ ಆ್ಯಂಡ್ ವೆರಿಫೈ ದ್ಯಾಟ್ ಎಲ್ ಸಿ ಎಮ್ ಇಂಟು ಹೆಚ್ ಸಿ ಎಫ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್. ಓಕೆ, ಫಸ್ಟ್ ಎಲ್ ಸಿ ಎಮ್ ಎಚ್ ಸಿ ಎಫ್ ಕಂಡುಹಿಡಿದು ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ವೆರಿಫೈ ದಿಸ್. ಓಕೆ, ಎಸ್, ಲೆಟ್ಸ್ ಸಿ. ಫಸ್ಟ್ ಎಲ್ ಸಿ ಎಮ್ ಹೆಂಗೆ ಕಂಡುಹಿಡ್ಬೇಕು ನೋಡಿ. ಡೈರೆಕ್ಟಾಗಿ ನೋಡಿ 26 ಮತ್ತು 91 ಬರೀರಿ. ಓಕೆ, ಸೊ ಸ್ಟಾರ್ಟ್ ವಿತ್ 13. 13ಇಂದ ನನಗೆ ಕಾಣಿಸ್ತಾ ಇದೆ ಗೈಸ್, ಇದು 2ಇಂದ ಹೋಗುತ್ತೆ, ಇದು 7ಇಂದ ಹೋಗುತ್ತೆ ಅಂತ. ಓಕೆ, ಸೊ ಐ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ 13. 13 2s ಆ್ಯಂಡ್ 13 7s ಅಂತ. ದೆನ್ 2 ತೊಗೊಳ್ಳೋಣ. 1s 7 ಹಂಗೆ ಉಳಿಯುತ್ತೆ. 7 1 ಹಂಗೆ ಉಳೀಲಿ 7. ಸೊ ಏನಾಗುತ್ತೆ, ಇದನ್ನು ಎಲ್ ಸಿ ಎಮ್ ಕ್ಯಾನ್ ಬಿ ರಿಟನ್ ಆ್ಯಸ್ 2 ಇಂಟು 7 ಇಂಟು 13. ದಿಸ್ ಇಸ್ ಮೈ ಎಲ್ ಸಿ ಎಮ್. ಓಕೆ, ಹೆಚ್ ಸಿ ಎಫ್ ಹೆಂಗೆ ಕಂಡುಹಿಡಿಯೋದು? ಹೆಚ್ ಸಿ ಎಫ್ ನೋಡಿ, ಹೆಚ್ ಸಿ ಎಫ್ಗೆ ಸೆಪ್ರೇಟ್ ಮಾಡಿ ತೊಗೊಳ್ಬೇಕು. ಓಕೆ, ಸೊ ಹೆಚ್ ಸಿ ಎಫ್ ಅಂದರೆ ಏನು, ಎಲ್ ಸಿ ಎಮ್ ಅಂದರೆ ಏನು, ಆ್ಯಂಡ್ ಹೌ ಟು ಡೂ ಆಲ್ ದಿಸ್ ಎವ್ರಿಥಿಂಗ್ ಐ ಹ್ಯಾವ್ ಥಾಟ್ ಇನ್ ದ ಪ್ರೀವಿಯಸ್ ವೀಡಿಯೋಸ್. ಇಫ್ ಯು ಡೋಂಟ್ ನೋ ಆ್ಯಂಡ್ ಇಫ್ ಯು ವಾಂಟ್ ಟು ನೋ, ದೆನ್ ಯು ಕ್ಯಾನ್ ಜಸ್ಟ್ ಗೋ ಟು ದಟ್ ವಿಡಿಯೋ ಆ್ಯಂಡ್ ಸರ್ಚ್ ಆ್ಯಂಡ್ ಗೆಟ್ ನಾಲೆಜ್ ಅಬೌಟ್ ಇಟ್. ಓಕೆ, ಸೊ ಸಿ 13 2s ಇಂದ ಹೋಗುತ್ತೆ ಆ್ಯಂಡ್ 2 1s ಇಂದ ಹೋಗ್ತಾ ಇದೆ. ಇಲ್ಲಿ ನೋಡಿ 13 7s ಮತ್ತು 7 1s. ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟ್ರಲ್ಲಿ ಯು ಹ್ಯಾವ್ ಟು ಸಿ ದ ಕಾಮನ್ ಫ್ಯಾಕ್ಟರ್. ಹೈಯೆಸ್ಟ್ ಫಸ್ಟು ಕಾಮನ್ ಫ್ಯಾಕ್ಟರ್ ನೋಡಿ, ಅದರಲ್ಲಿ ಯಾವ್ದು ಹೈಯೆಸ್ಟ್ ಅಂತ ನೋಡುವಂಥದ್ದು, ಸ್ಮಾಲೆಸ್ಟ್ ಪವರ್ ಇದಕ್ಕಿದೆ ಅಂತ ನೋಡುವಂಥದ್ದು. ಸೊ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದಟ್ ಓನ್ಲಿ 13 is common, so only 13 can be taken. HCF is what? 13. Got it? ಇವಾಗ see what they have asked. Verify that LCM into HCF is equal to product of two numbers. Means I have to multiply the LCM and HCF. ನಂತರ 26 into 91 ಮಾಡಿ ಆರ್ ದೇ ಬೋತ್ ಈಕ್ವಲ್ ಅಂತ ನೋಡಬೇಕು. ಓಕೆ, ಐ ಆಮ್ ಗೋಯಿಂಗ್ ಟು ಡೂ ಇಟ್ ಹಿಯರ್. ಫಸ್ಟ್ ನಾನು ಎಲ್ ಸಿ ಎಮ್ ಇಂಟು ಹೆಚ್ ಸಿ ಎಫ್ ಮಾಡ್ತೀನಿ. ಓಕೆ, ಸೊ 2 ಇಂಟು 7 ಇಂಟು 13 ಇಂಟು 13 ಮಾಡೋಣ. ಓಕೆ, ಸೊ ರಫ್ ವರ್ಕಲ್ಲಿ ಮಾಡ್ತಾ ಹೋಗೋಣ. ಐ ನೋ 2 7s 14 ಅಂತ ಹೇಳಿ. 13 ಸ್ಕ್ವೇರ್ ಎಷ್ಟು? 169. ಜಸ್ಟ್ ಮಲ್ಟಿಪ್ಲೈ ದಿಸ್. 9 4s 36, 9 1s 9 plus 3 12. Okay, 6 4s 24, 6 1s 6 7 8. Okay, 1 4s 1 1s 6 4 6 8 plus 4 12 plus 1 13. ಸೊ 2 3 6 6 ಅಂತ ಬರ್ತಾ ಇದೆ. ಎಲ್ ಸಿ ಎಮ್ ಇಂಟು ಎಚ್ ಎಫ್ ಮಾಡಿದಾಗ ನನಗೆ 2 3 6 6 ಅಂತ ಬರ್ತಾ ಇದೆ. ಅದೇ ನೀವು ನೆಕ್ಸ್ಟ್ ಏನು ಮಾಡಿ, ನೀಟಾಗಿ ಬರೀರಿ. ಓಕೆ, ನಿಮ್ಮ ನೋಟ್ಬುಕ್ಕಲ್ಲಿ ನೀಟಾಗಿ ಒಂದೊಂದೇ ಮಾಡ್ತಾ ಹೋಗಿ, ಆಯಿತಾ? ಸೊ ನೆಕ್ಸ್ಟ್ ನೋಡಿ ಏನು ಮಾಡಬೇಕು, ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಅಂದರೆ 26 ಇಂಟು 91 ಮಾಡಬೇಕು. ಸೊ 26 ಇಂಟು 91 ಮಾಡಿ. 1 6 1 2s 9 6 54, 9 2s 18, 19 20 21 22 23. ಕರೆಕ್ಟಾ? ನೋಡಿ 9 2s ಎಷ್ಟಾಗುತ್ತೆ? 18 ಆಗುತ್ತೆ. 19 20 21 22 23. ಎಸ್, ಸೊ 23. ಸೊ 6 6 3 2 ನೋಡಿ ಈಕ್ವಲ್ ಇದೆ ತಾನೆ. ಸೊ ಎಸ್, ವಿ ಹ್ಯಾವ್ ಫೌಂಡ್ ದ ಎಲ್ ಸಿ ಎಮ್ ಕರೆಕ್ಟ್. ಸೊ ಇದು ಎಲ್ ಸಿ ಎಮ್ ಎಚ್ ಸಿ ಎಫ್ ನಾನು ಕಂಡು ಹಿಡಿದಿದ್ದು ಕರೆಕ್ಟ್ ಆಗಿದೆಯಾ ಅಂತ ನೋಡೋದಕ್ಕೆ ವಿ ಡೂ ದಿಸ್. ಓಕೆ, ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಮಾಡಿ ನಂತರ ಪ್ರಾಡಕ್ಟ್ ಆಫ್ ಟು ನಂಬರ್ಸನ್ನು ಮಾಡಿದಾಗ ಇಫ್ ಬೋತ್ ಆರ್ ಈಕ್ವಲ್, then you can tell that LCM HCF ನಾವೇನು ಕಂಡುಹಿಡ್ತೀವಿ that is correct ಅಂತ ಹೇಳಿ. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಸೊ 510 ಆ್ಯಂಡ್ 92 ಸೇಮ್ ವೇ ನೋಡಿ, ಎಲ್ ಸಿ ಎಮ್ ಕಂಡುಹಿಡೀರಿ ಫಸ್ಟು. 510 ಮತ್ತು 92 ಈವನ್ ನಂಬರ್ ಇದೆ, 0 ಇದೆ, 2 ಇಂದ ಹೋಗ್ಬೋದು, ಹೌದಾ? ಸೊ 2 2s 4, 2 5s 2 5s. ಇಲ್ಲಿ ನೋಡಿ 2 4s 8, 2 6. ಇಲ್ಲಿ 5 ಇದೆ, ಇಲ್ಲಿ ಈವನ್ ನಂಬರ್ ಇದೆ, ಸೊ ಐ ವಿಲ್ ಟೇಕ್ 2 ಓನ್ಲಿ. 2 5 5 ಹಾಗೆ ಬರೀತೀನಿ. ಇದನ್ನು 2 2s 2 3 2 3s. ಓಕೆ ಓಕೆ, ನೆಕ್ಸ್ಟ್ ಐ ವಿಲ್ ಗೋ ವಿತ್ 5 5s 5 1s, ಆಮೇಲೆ 23 ಆ್ಯಸ್ ಇಟ್ ಈಸ್ ಬರಿತೀನಿ. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ.
17 17 3s 51 ಮತ್ತು 23 ಹಂಗೆ ಬರೀತೀನಿ. ನೆಕ್ಸ್ಟ್ 3 1s ಅಂತ ಬರಿತೀನಿ, 23 ಹಂಗೆ ಬರಿತೀನಿ. 23 1 ಹಂಗೆ ಬರಿತೀನಿ, 23 1 ಇದು 1 ಆಗುತ್ತೆ. ಗಾಟ್ ಇಟ್. ಸೊ ಹಾಗಿದ್ರೆ ಇಲ್ಲಿ ಏನಂತ ಬರಿಬೋದು ಅಂತ ಹೇಳಿದರೆ 2 ಸ್ಕ್ವೇರ್ ಇಂಟು 3 ಇಂಟು 5. ನಾನು ಇದನ್ನು ಫಸ್ಟ್ ಬರಿತಾ ಇದ್ದೀನಿ, ಆಮೇಲೆ 3 ಬರಿತಾ ಇದ್ದೀನಿ, ಆಮೇಲೆ 5, ಆಮೇಲೆ ನೆಕ್ಸ್ಟ್ 17, ನೆಕ್ಸ್ಟ್ 23. ಓಕೆ, ದಿಸ್ ಇಸ್ ಎಲ್ ಸಿ ಎಮ್. ಓಕೆ, ಎಲ್ ಸಿ ಎಮ್. ಇವಾಗ ನೆಕ್ಸ್ಟ್ ಕಂಡುಹಿಡಿಬೇಕಾಗಿರೋದು ನಾನು ಹೆಚ್ ಸಿ ಎಫ್, ರೈಟ್? ಸೊ ಕಂಡುಹಿಡೀರಿ. ಎಸ್, 5 10 ಸಪ್ರೇಟಾಗಿ, 92 ಸಪ್ರೇಟಾಗಿ. ಓಕೆ, ಸೊ 2 ಇಂದ ಹೋಗೋಣ, ಬಿಕಾಸ್ 0 ಇದೆ, ಇಲ್ಲಿ 2 ಇದೆ, 92 ಇದ್ದಾನೆ. ಹಾಂ, ಎಸ್. 2 2s, ಓಕೆ, 2 5s ಆ್ಯಂಡ್ 2 5s. 5 ಇಂದ ಹೋಗುತ್ತೆ, 5 1s. ನೆಕ್ಸ್ಟ್ ಇದು ಫರ್ದರ್ 17 ಇಂದ ಹೋಗುತ್ತೆ, 17 3s ಇಂದ ಹೋಗುತ್ತೆ, ರೈಟ್? ಸೊ 3 1s. ಇದೆಲ್ಲಿಂದ ಹೋಗುತ್ತೆ? 2ಗೆ 2 4s, 2 6s ಮತ್ತು 2 2s, 2 3s. ಇವಾಗ 23ಗೆ ಹೋಗುತ್ತೆ, ಹೌದಾ? ಸೊ ಕಾಮನ್ ಏನೇನಿದೆ ಇದರಲ್ಲಿ? 2 ಇದೆ, 2 ಮಾತ್ರ ಕಾಮನ್ ಇರೋದು. ಸೊ ಇಲ್ಲಿ ನೋಡಿ, ಇದರದ್ದು 2 ಇಂಟು 5 ಇಂಟು 2 ಇಂಟು 3 ಇಂಟು 5 ಇಂಟು 17 ಅಂತ ಬರೀತೀನಿ. ಇದರದ್ದು 2 ಸ್ಕ್ವೇರ್ ಇಂಟು 23. ಸೊ ಎಚ್ ಸಿ ಎಫ್ ಅಂದರೆ ನಿಮ್ಗೆ ಗೊತ್ತಿದೆ, ಯಾರು ಪ್ರೀವಿಯಸ್ ವಿಡಿಯೋಸ್ ನೋಡಿರ್ತೀರ ಅವ್ರಿಗೆ ಗೊತ್ತಿರುತ್ತೆ. ಹೈಯೆಸ್ಟ್ ಪವರ್ ಇರಬಾರ್ದು. ಹೆಚ್ ಸಿ ಎಫ್ ಅಂದಾಗ ನಾನು ಲೋವೆಸ್ಟ್ ಪವರ್ ತೊಗೊಳ್ತೀನಿ. ಸೊ ಐ ವಿಲ್ ಬಿ ಟೇಕಿಂಗ್ ಹೆಚ್ ಸಿ ಎಫ್ ಆ್ಯಸ್ 2. ಗಾಟ್ ಇಟ್? ಎಸ್. ಇವಾಗ ವೆರಿಫೈ ಮಾಡಬೇಕಲ್ವ? ವೆರಿಫೈ ಮಾಡಬೇಕು. ಸೊ ಡು ಎಲ್ ಸಿ ಎಮ್ ಇಂಟು ಹೆಚ್ ಸಿ ಎಫ್ ಮಾಡೋಣ. ಸೊ 2 ಸ್ಕ್ವೇರ್ ಇಂಟು 3 ಇಂಟು 5 ಇಂಟು 17 ಇಂಟು 23 ಇಂಟು 2 ಸ್ಕ್ವೇರ್ 2 ಓಕೆ. ಸೊ ಏನಾಗುತ್ತೆ? 2 ಕ್ಯೂಬ್ ಆಗುತ್ತೆ. 2 ಸ್ಕ್ವೇರ್ ಇಂಟು 2, ಸೊ 8 ಅದು. ಸೊ 3 5s 15 ಅಂತ ಗೊತ್ತಿದೆ. ಸೊ 17 ಇಂಟು 23 ಮಾಡಿ ನೋಡಿ. 17 ಇಂಟು 23, 3 7s 21, 3 1s 3 4 5, 2 7s 14, 2 1s 2 3. ಸೊ 193 ಆಗ್ತಾಯಿದೆ, ರೈಟ್? ಇಷ್ಟೇ ಮುಗಿಯಲ್ಲ. 15 8s 120 ಇಂಟು 391 ಮಾಡಬೇಕು. ಸೊ 391 ಇಂಟು 12 ಮಾತ್ರ ಮಾಡಿ, ಲಾಸ್ಟಿಗೆ ಈ 0 ಆ್ಯಡ್ ಮಾಡ್ಕೊಂಡ್ಬಿಡಿ ಅಷ್ಟೇ. ಸೊ 12 1s 12, 12 9s 108 ಪ್ಲಸ್ 1 109 ಆಗುತ್ತೆ. ಸೊ ಮತ್ತೆ ನೀವು ಪವರ್ ಇದು ಕ್ಯಾರಿ ಎಲ್ಲ ಜಾಸ್ತಿ ತೊಗೊಳ್ಬೇಕಾಗುತ್ತೆ. ಸೊ 391 ಇಂಟು 2 ಇಂದನೇ ಮಾಡೋಣ. 2 1s 2, 2 9s 18, 2 3s 6 ಪ್ಲಸ್ 1 7, 1 1s 1 9s 1 3s. ಸೊ 2 9 ಇದು 16 ಆಗುತ್ತೆ, 4 ಆಗುತ್ತೆ. ಓಕೆ, ಸೊ ಎಲ್ ಸಿ ಎಮ್ ಇಂಟು ಹೆಚ್ ಸಿ ಎಫ್ ಮಾಡಿದಾಗ ನನಗೆ ಆನ್ಸರ್ ಏನು ಬರ್ತಾ ಇದೆ? ನನಗೆ ಆನ್ಸರ್ ಬರ್ತಾ ಇದೆ 4692 ಅಂತ, ಆಯಿತಾ? ಇವಾಗ ಇದ್ರದ್ದು 510 ಇಂಟು 92 ಮಾಡೋಣ. 510 ಇಂಟು 92, 2 0s 0. ಎಸ್, ಇಲ್ಲಿ 0 ಆ್ಯಡ್ ಮಾಡಬೇಕಿತ್ತಲ್ಲ, ಈ 0 ಬಿಟ್ಟಿದ್ದೆಲ್ಲ ನಾನು ಆಗಲ್ಲ ಇಲ್ಲಿ. ಸೊ ಅದಕ್ಕೆ ಈ 0 ಇಲ್ಲಿ ಆ್ಯಡ್ ಮಾಡ್ತೀನಿ ಅಷ್ಟೇ. ಸೊ 2 1s 2, 2 5s 10, ರೈಟ್? ಸೊ 9 0s 9 1s 9 5s 45, 0 2 9 6 4 ಬರ್ತಾ ಇದೆಯಲ್ಲ. ಸೊ ಪ್ರಾಡಕ್ಟ್ಗೆ ಮತ್ತು ಎಲ್ ಸಿ ಎಮ್ ಎಚ್ ಸಿ ಎಫ್ಗೆ ಎರಡೂ ಈಕ್ವಲ್ ಇದೆ. ಸೊ ನಾವು ಈಗ ಕಂಡು ಹಿಡ್ದಿರೋದು ಕರೆಕ್ಟಾಗಿದೆ ಅಂತ ಹೇಳಿ ಅರ್ಥ, ಓಕೆನಾ? ಎಸ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪಾರ್ಟ್ ಆಫ್ ದ ಸೇಮ್ ಕ್ವೆಶನ್. 336 ಮತ್ತು 54, ಆಯಿತಾ? 336 ಮತ್ತು 54 ಇದರದ್ದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ ನೋಡಿ. 336 ಪ್ರೈಮ್ ಫ್ಯಾಕ್ಟರೈಸೇಷನ್ ನಿಮಗೆ ಎಷ್ಟು ಬರುತ್ತೆ ಅಂದರೆ, ವೆನ್ ಯು ಸಾಲ್ವ್ ಇಟ್, ಓಕೆ, ಲಾಸ್ಟ್ ಪ್ರೀವಿಯಸಲ್ಲೆಲ್ಲ ಸಾಲ್ವ್ ಮಾಡಿದ್ದೀನಿ ಅಲ್ಲ, ಅದೇ ರೀತಿ ಮಾಡಿದರೆ ಯು ಗೆಟ್ 2 ಕ್ಯೂಬ್ 2 raised to 4 into 3 into 7. ಓಕೆ, 336 ಪ್ರೈಮ್ ಫ್ಯಾಕ್ಟರೈಸೇಷನ್ ನಿಮಗೆ 2 raised to 4 into 3 into 7 ಅಂತ ಬರ್ತಾಯಿದೆ. ಆ್ಯಂಡ್ 54ದು ನೋಡಿಕೊಂಡ್ರೆ
2 into 3 ಕ್ಯೂಬ್ ಬರುತ್ತೆ. ಓಕೆ, ಸೊ ಯು ಗೆಟ್ ದಿಸ್. ಆ್ಯಂಡ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ ನಂತರ ಎಲ್ ಸಿ ಎಮ್ ನೋಡ್ಕೊಳ್ಳಿ. ಎಲ್ ಸಿ ಎಮ್ ಅಂದರೆ ಯು ಟೇಕ್ ಎವ್ರಿಥಿಂಗ್, ರೈಟ್. ಸೊ ನೋಡಿ 2 raised to ಏನು ಮಾಡ್ತೀರಾ ಅಂದರೆ, ಸೊ ಇವಾಗ ಎಲ್ ಸಿ ಎಮ್ ಅಂದರೆ ಏನು, ಹೈಯೆಸ್ಟ್ ಪವರ್ ಇರಬೇಕು ಅಷ್ಟೇ, ಹೌದಾ. ಸೊ 2 raised to 1 ದೊಡ್ಡದಾ, 2 raised to 4 ದೊಡ್ಡದಾ? 2 raised to 4 ದೊಡ್ಡದು. ಟೇಕ್ 2 raised to 4. 3 raised to 3 ದೊಡ್ಡದಾ, 3 raised to 1 ದೊಡ್ಡದಾ, 3 raised to 3 ದೊಡ್ಡದು. ಇಂಟು 7 raised to 1, ಇಲ್ಲಿ ನಾನು 7 raised to 0 ಅಂತ ತೊಗೊಂಡಿಟ್ಕೊಳ್ತೀನಿ. ಸೊ 1 ದೊಡ್ಡದಾ, 0 ದೊಡ್ಡದಾ, 1 ದೊಡ್ಡದು. ಸೊ ದಿಸ್ ಈಸ್ ಯೋರ್ ಎಲ್ ಸಿ ಎಮ್. ದಿಸ್ ಈಸ್ ಯೋರ್ ಎಲ್ ಸಿ ಎಮ್. ಇವಾಗ ನೆಕ್ಸ್ಟ್ ಹೆಚ್ ಸಿ ಎಫ್ ನೋಡಿಕೊಂಡ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ನೋಡ್ತೀರಾ. 2 raised to 4 ಮತ್ತು 2 raised to 1. ಸೊ ಕಾಮನ್ ಇರಬೇಕಲ್ವಾ. ಸೊ ಕಾಮನ್ ಇರೋದು 2, 3 ಕಾಮನ್ ಇದೆ, 7 ಕಾಮನ್ ಇಲ್ಲ. ಸೊ ಯುವರ್ ಹೆಚ್ ಸಿ ಎಫ್ ಇಸ್ 6. ಓಕೆ, ಆ್ಯಂಡ್ ವೆನ್ ಯು ಸಾಲ್ವ್ ದಿಸ್ ಅಲ್ವಾ, 2 raised to 4 into 3 raised to ಕ್ಯೂಬ್, 3 ಕ್ಯೂಬ್ into 7, ಇದನ್ನು ಸಾಲ್ವ್ ಮಾಡಿದಾಗ ಯು ವಿಲ್ ಗೆಟ್ 3024. ಕೂತ್ಕೊಂಡು ಮಲ್ಟಿಪ್ಲೈ ಮಾಡ್ಕೊಳ್ಬೋದು. ನೋಡಿ ಈಸಿ ಅಂದರೆ 2 raised to 4 ನೆನ್ಪಿಟ್ಕೊಂಡ್ಬಿಡಿ. ಲೈಕ್ 2 ಕ್ಯೂಬ್ ಇಸ್ ವಾಟ್, 8, ಹೌದಾ. 2 ಕ್ಯೂಬ್ ಎಷ್ಟು, 2 ಕ್ಯೂಬ್ ಬಂದು 8. ಸೊ 8 into 2 ಮಾಡ್ತೀರಲ್ವ. ನೆಕ್ಸ್ಟ್ 2 raised to 3 into 2 ಮಾಡ್ತೀರಲ್ವ, ದಟ್ ಇಸ್ 16. ಸೊ 2 raised to 4 is 16, ಹೌದಾ. ಆ್ಯಂಡ್ ದೆನ್ 3 ಕ್ಯೂಬ್ ನಿಮಗೆ ಗೊತ್ತಿದೆ, 3 ಕ್ಯೂಬ್ ಬಂದು 27. ಮಲ್ಟಿಪ್ಲೈ ಮಾಡಿ, ನೆಕ್ಸ್ಟ್ ಮಲ್ಟಿಪ್ಲೈ ಇವೆರಡರಿಂದ ಏನು ಆನ್ಸರ್ ಬಂದಿರುತ್ತೆ, ದ್ಯಾಟ್ ಆನ್ಸರ್ಗೆ ನೀವು 7ಇಂದ ಮಲ್ಟಿಪ್ಲೈ ಮಾಡಿ, ಯು ವಿಲ್ ಗೆಟ್ ದಿಸ್ ಆನ್ಸರ್. ಅರ್ಥ ಆಯ್ತಾ. ಸೊ ಇವಾಗ ಎಲ್ ಸಿ ಎಮ್ ಇಂಟು ಹೆಚ್ ಸಿ ಎಫ್ ಮಾಡಿದಾಗ 3024 ಇಂಟು 6 ಮಾಡಿದಾಗ 18144 ಬರುತ್ತೆ. ಅದೇ 336 ಇಂಟು 54 ಮಾಡಿದಾಗಲೂ ಕೂಡ 18144 ಬರುತ್ತೆ. ಆ್ಯಂಡ್ ದಟ್ಸ್ ವೈ ಎಲ್ ಎಚ್ ಎಸ್ ಏನಿದೆ, ದಟ್ ಈಸ್ ಈಕ್ವಲ್ ಟು ಆರ್ ಹೆಚ್ ಎಸ್. ಆ್ಯಂಡ್ ದಟ್ ಇಸ್ ವೈ ದಿಸ್ ಇಸ್ ವೆರಿಫೈಡ್. ಓಕೆ, ಸೊ ಇಷ್ಟೇ ಇರೋದು ಈ ಸೊಲ್ಯೂಷನ್. ಓಕೆ, ಈಸಿ ಇದೆ, ಜಸ್ಟ್ ಸಾಲ್ವ್ ಮಾಡ್ತಾ ಹೋಗಿ, ಆಯಿತಾ. ಎಸ್, ಇಫ್ ಯು ಹ್ಯಾವ್ ಎನಿ ಡೌಟ್ ಕಮೆಂಟ್ ಬಿಲೋ ಗೈಸ್.